ಬನ್ನಿ ಪಪ್ಸ್ ತಿನ್ನೋಣ. ಏನದು ಅಂತ ನೋಡ್ತಾ ಇದ್ದೀರಾ? ಮನೇಲೆ ಮಾಡಿರೋ ಪಪ್ಸು. ಮಕ್ಕಳು ಸ್ಕೂಲಿಂದ ಬಂದಾಗ ಏನು ಕೊಡೋದು, ಡೈಲಿ ಒಂದೊಂದು ಥರ ಅನ್ನೋದೇ ತಲೆ ಬಿಸಿಯಾಗಿರುತ್ತೆ. ಅವಕ್ಕೆ ತಿನ್ನೋಕೆ ಏನಾರು ಕೊಟ್ಟರೆ ಚೆಂದ. ಇಲ್ಲ ಅಂದರೆ ಅಡುಗೆ ಆಯಿತು ಅಂದರೆ ಬರೀ ಸ್ಕೂಲಿಂದ ಬಂದ ತಕ್ಷಣ ಊಟ ಮಾಡಿ ಅಂತಂದರೆ ಅವರು ಏನಾರು ತಿನ್ನಬೇಕು ಅಂತಂದರೆ ಏನು ತಿಂತಾರೆ ಅಲ್ವಾ? ಏನಾದ್ರು ಒಂದು ದಿನದಲ್ಲಿ ಏನಾರು ಅವ್ರು ತಿನ್ನೋಂಥದ್ದು ಇಷ್ಟಪಡೋಂಥದ್ದು ಮಾಡಿಕೊಡ್ತಾನೆ ಇದ್ದರೆ ಮಕ್ಕಳಿಗೂ ಖುಷಿ, ನಮಗೂ ಖುಷಿ. ಹಾಗಾಗಿ ಮೊಟ್ಟೆ ತರಿಸಿ ಪಪ್ಸ್ ಮಾಡಿದ್ದೀನಿ ಇವತ್ತು. ಹೆಂಗಿದೆ ಮಗನೇ? ಚೆನ್ನಾಗಿದೆ ಅಂತೆ ಕಮೆಂಟ್ಸ್ ಕೊಟ್ಟಿದ್ದಾನೆ ನನ್ನ ಮಗ. ಹೀಗೆ ನೀವು ಹಂಗೇ ಅಂಗಡಿಗೆಲ್ಲ ಹೋಗಿ ಅವರು ಮಕ್ಕಳು ಎಕ್ಸ್ಪೆಷಲಿ ಬೇಕರಿ ತಿಂಡಿ ತುಂಬ ಇಷ್ಟಪಡ್ತಾರೆ, ಅದರಲ್ಲೂ ಪಪ್ಸ್ ಇಷ್ಟಪಡ್ತಾರೆ. ಇವಾಗ ಅರ್ಧ ಮೊಟ್ಟೆ ಹಾಕಿ ಪಪ್ಸ್ ತರ್ತೀವಿ ಅಂತಂದರೆ 20 ರೂಪಾಯಿ ಕೇಳ್ತಾರೆ. ಫುಲ್ ಮೊಟ್ಟೆ ಒಂದು ಮೊಟ್ಟೆ ಹಾಕಿ ಪಪ್ಸ್ ತರೋಣಂದರೆ 30 ರೂಪಾಯಿ ಕೇಳ್ತಾರೆ ಒಂದು ಪಪ್ಸಿಗೆ. ಒಂದು ಮೊಟ್ಟೆಗೆ 7 ರೂಪಾಯಿ. ಇವಾಗ ಕೆಲವು ಕಡೆ 6.5 ತರ್ತಾರೆ, ಕೆಲವು ಕಡೆ 7 ರೂಪಾಯಿ ತರ್ತಾರೆ. 6.5 ಆದ್ರೂ ಈಗ ಒಂದು ಮೊಟ್ಟೆ ತಾತೀವಿ ಅಂದರೆ 6.5, ಆದರೆ ಪಪ್ಸ್ ತಾತೀವಿ ಅಂದರೆ 30 ರೂಪಾಯಿ ಕೊಡಬೇಕು ನಾವು. ಅದಕ್ಕೆ ಬೇಕ್ರಿ ತಿಂಡಿ ಏನೂ ಕೊಡಿಸಿತ್ತಿಲ್ಲ. ಮನೇಲೇ ಎಲ್ಲ ಇತ್ತು ಸಿಂಪಲಾಗಿ. ನಾವೇನು ಅಷ್ಟು ಬೇಕ್ರಿ ಟೇಸ್ಟೇ ಬೇಕು ಅಂತಲ್ಲ, ನ್ಯಾಚುರಲ್ಲಾಗಿ ಮನೇಲೇ ಹೋಮ್ ರೆಮಿಡಿ ಏನಿರುತ್ತೆ ಅದನ್ನೇ ಹಾಕಿ ಮಕ್ಕಳು ತಿನ್ನಂಗೆ ಹೆಲ್ತಿ ಹಂಗಿದ್ರೆ ಸಾಕು ತಿನ್ನೋ ಥರ. ಅದಕ್ಕೋಸ್ಕರ ನಾನೇ ಮನೇಲಿ ಮಾಡಿ ಇವತ್ತು ಪಪ್ಸ್ ಮಾಡಿ ಕೊಟ್ಟಿದ್ದೀನಿ ತಿನ್ನೋಕ್ಕೆ. ಅವನಿಗೆ ತಿಂತಾರೆ, ಬಿಸಿ ಇದೆ, ಸ್ವಲ್ಪ ತಿಂದ್ಬಿಟ್ಟಿಟ್ಟಿದ್ದಾನೆ ಚೆನ್ನಾಗಿದೆ ಅಂತ. ಮಕ್ಕಳು ತಿಂತಾರೆ. ಹಾಗೆ ನೀವು ನಿಮ್ಮ ಮನೇಲೂ ಮಕ್ಕಳಿಗೆ ಇದೇ ಥರ ಮಾಡಿಕೊಡಿ. ಹೆಲ್ತಿಯಾಗೂ ಇರುತ್ತೆ, ಮಕ್ಕಳಿಗೆ ಖುಷಿಯಾಗೂ ಕೂಡ ಇರುತ್ತೆ, ನಿಮಗೂ ತಿನ್ನೋದು ಚೆನ್ನಾಗಿರುತ್ತೆ. ಮಕ್ಕಳು ಅಂತಲ್ಲ, ಎಲ್ಲರೂ ಮನೇಲಿದ್ದಾಗ ಈ ಥರ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ಟೀ ಜೊತೆ ಏನಾದ್ರು ತಿನ್ನಬೇಕು ಅನಿಸಿದಾಗ ಈ ಥರ ಎಲ್ಲರೂ ಬಂದು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ, ಎಲ್ರಿಗೂ ಖುಷಿ ಅನಿಸುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.